ಹೊಳಲ್ಕೆರೆ ತಾಲೂಕಿನ ಉಪ್ಪರಿಗೇನಹಳ್ಳಿ ಗ್ರಾಮ ಪಂಚಾಯಿತಿ 2022-23 ಮತ್ತು 2023-24ನೇ ಸಾಲಿನ 15ನೇ ಹಣಕಾಸು ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಭಾರಿ ಮಟ್ಟದ ಅವ್ಯವಹಾರ ನಡೆದಿದ್ದು, ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಪಂಚಾಯಿತಿ ಪಿಡಿಒ ಹಾಗೂ ಜೆಇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ರುದ್ರೇಶ್ ಮಾತನಾಡಿ, ಕಳೆದ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ, ವಾರ್ಡ್ ಸಭೆ, ವಿಶೇಷ ಸಭೆ, ತುರ್ತು ಸಭೆಗಳು ಕೂಡ ನಡೆದಿಲ್ಲ. ಯಾವುದೇ ಸಮಿತಿಗಳನ್ನು ರಚಿಸಿಲ್ಲ. ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳದೆ ಸುಮಾರು ಲಕ್ಷ ರೂಪಾಯಿ ಅವ್ಯವಹಾರ ನಡೆಸಲಾಗಿದೆ. ಅಲ್ಲದೆ ಎಲ್ಲದರಲ್ಲೂ ಹಸ್ತಕ್ಷೇಪ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪಂಚಾಯಿತಿ ಸ್ವಂತ ನಿಧಿ ಯೋಜನೆ ಅಡಿ ಯಾವುದೇ ಕಾಮಗಾರಿ ಕೈಗೊಳ್ಳದೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ವಿವಿಧ ಬ್ಯಾಂಕ್ ಖಾತೆಗಳಿಂದ ಪಿಡಿಒ ಅವ್ಯವಹಾರ ಮಾಡಿದ್ದು ಕೂಡಲೇ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ತಾಲೂಕಾ ಸಂಚಾಲಕ ಕುಮಾರ್ ಮಾತನಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜೆಇ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕಾ ಪಂಚಾಯಿತಿ ಇಇಒ ವಿಶ್ವನಾಥ್ಗೆ ದೂರು ನೀಡಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಮೇಲಾಧಿಕಾರಿಗಳು ಅವ್ಯವಹಾರಕ್ಕೆ ಕುಮ್ಮಕ್ಕು ನೀಡಿದಂತಿದೆ ಎಂದು ಆರೋಪಿಸಿದರು. ಗ್ರಾಮೀಣ ಅಭಿವೃದ್ಧಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ವಿವಿಧ ಯೋಜನೆಗಳಿಗಾಗಿ ನೀಡಿದರೂ ಜನಸಾಮಾನ್ಯರಿಗೆ ತಲುಪುವ ಹೊತ್ತಿಗೆ ಮುಕ್ಕಾಲು ಭಾಗ ಪಿಡಿಒ ಹಾಗೂ ಅಧಿಕಾರಿಗಳು ಜೇಬು ತುಂಬುತ್ತದೆ. ಜನರು ಮಾತ್ರ ಸಮಸ್ಯೆಗಳಿಂದ ಮುಕ್ತಿಯಾಗಿಲ್ಲ. ನಿತ್ಯ ನರಕ ಯಾತನೆ ಅನುಭವಿಸುವ ಪರಿಸ್ಥಿತಿ ಇದೆ. 14 ಮತ್ತು 15ನೇ ಹಣಕಾಸು ಸಂಪೂರ್ಣ ಅವ್ಯವಹಾರವಾಗಿದೆ. ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ತಾಲೂಕಾ ಪಂಚಾಯಿತಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ತಾಲೂಕಾ ಅಧ್ಯಕ್ಷರಾದ ರುದ್ರೇಶ್, ಮತಿಘಟ್ಟ ನಾಗರಾಜ್, ದುರ್ಗೇಶ್, ಮಲಸಿಂಗನಹಳ್ಳಿ, ರಾಜಪ್ಪ, ಲವಾ, ವಿಜಯ್ ಕುಮಾರ್ ಇತರರು ಇದ್ದರು. ವರದಿ ನಾಗರಾಜ್, ಹೊಳಲ್ಕೆರೆ. ಯಾವ ರೀತಿ ಕ್ರಮ ತಗೊಂಡಿರ? ಇದುವರೆಗೆ ನಿಮ್ಮ ಹತ್ರ ಬಂದಿಲ್ವಾ ಕಂಪ್ಲೇಂಟು? ಹಾಂ, ಹೋಗಿದ್ದೀರಿ. ನೀವೀಗ ಪ್ರೆಸೆಂಟ್ ಇವಾಗ ಯಾವ ರೀತಿ ಕ್ರಮ ತಗೊಂಡಿರಾ? ಉಪ್ಪರಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ ನಿರ್ವಹಣೆ ಬಗ್ಗೆ ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಮತ್ತು ಕೆಲವು 15 ಫೈನಾನ್ಸ್ ಯೋಜನೆ ಅಡಿಯಲ್ಲಿ ವ್ಯತ್ಯಾಸವಾಗಿದ್ದಾವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಅವರು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೋರಿದ್ದಾರೆ. ಅದ್ರ ಪ್ರಕಾರ ಈಗ ಒಂದು ವಾರ 10 ದಿವಸದೊಳಗಡೆ ಅದು ತನಿಖೆ ಮಾಡಿ ಅದು ತಪ್ಪಾಗಿದ್ದರೆ ಅವ್ರ ಮೇಲೆ ಪಿಡಿಒ ಮೇಲೆ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ. ಹೌದಾ ಸರ್? ಇವಾಗ ಬಂದು ತಾವು ತಮ್ಮ ಗಮನಕ್ಕೆ ಬಂದೇ ಅಲ್ವಾ ಇದುವರೆಗೂ? ಇದುವರೆಗೂ ಒಂದ್ಸಲ ಬಂದು ಕೊಟ್ಟಿದ್ರು. ಯಾರು ಅರ್ಜಿದಾರರು ಇದ್ರಲ್ಲ ಅವ್ರನ್ನು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದು ಸ್ವಲ್ಪ ಸಮಯ ಹೊಂದಾಣಿಕೆ ಆಗಲಿಲ್ಲ. ಮತ್ತೆ ಇಲ್ಲಿ ಕೆಲವು ಒತ್ತಡದಲ್ಲಿ ನಮ್ಮ ಏನ್ ಟೀಮ್ ಮಾಡಿದ್ವಲ್ಲ ತನಿಖೆ ಮಾಡ್ತಕ್ಕಂಥ ಒಂದು ಟೀಮು ಅವರು ಹಿಂದೆ ಹೋಗಕ್ಕಾಗಿಲ್ಲ. ಹಾಗಾಗಿ ಇವಾಗ ಮತ್ತೆ ಒಂದು ವಾರ ಟೈಮ್ ತಗೊಂಡಿದ್ದೀವಿ. ಒಂದು ವಾರ 10 ದಿವಸದಲ್ಲಿ ಮತ್ತೆ ಟೀಮ್ ಕಳಿಸಿ ತನಿಖೆ ಮಾಡಿ ಇದು ಮಾಡ್ತೀರಾ? ಓಕೆ ಸರ್, ತುಂಬ ಥ್ಯಾಂಕ್ಸ್. ಉಪ್ಪರಿಗೇನಹಳ್ಳಿ ವಾರ್ಡಿನ ಗ್ರಾಮ ಪಂಚಾಯತಿ ಸದಸ್ಯ ಫಯಾಜ್ ಅಹಮದ್ ಅಂತೇಳಿ ಇವತ್ತು ನಾನು 3ನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇವತ್ತು ಪಿಡಿಒ GS ಕರಿಯಪ್ಪ ಅಂತಿದೆ. ಇವತ್ತು ಪಂಚಾಯತಿ ಅಭಿವೃದ್ಧಿ ಪಂಚಾಯತಿಗೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಗಿದು ಬಂದು ಹೇಳಿ, ನಾನು ನಂದನ ಎ ಬ್ಲಾಕ್ನ ಸದಸ್ಯೆ, ಇಲ್ಲಿ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಿದ್ದೆ. ಮಾಜಿ ಉಪಾಧ್ಯಕ್ಷ ಆಗಿದ್ದೀನಿ. ಇಲ್ಲಿ ಪಂಚಾಯತ್ ಇಲ್ಲಿ ಬಿಲ್ ಕಲೆಕ್ಟರ್ ಇಲ್ಲ, ಕಂಪ್ಯೂಟರ್ ಆಪರೇಟರ್
ಇಲ್ಲ, PDOನೂ ಇಲ್ಲ, PDO ರಜಾ ಹಾಕಿದ್ದಾರೆ. ಈಗ 15 ದಿನ ಆಯ್ತು ನಮ್ಮ ಪಂಚಾಯತಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಜನಗಳು ಸಮಸ್ಯೆ ಬಂದು ಯಾರು ಉಪ್ರಿಗೆನಹಳ್ಳಿ ನಾವು ಈಗಾಗಲೇ 3 ತಿಂಗಳು 3 ವರ್ಷ ಆಯ್ತು ನಾವು ಟ್ರೈನಿಂಗ್ ಮಾಡ್ತೀವಿ. ಇದು ಹಸೆ ಕಸ ಒಣ ಕಸದ್ದು ಮಾಡ್ಕೊಂಬಂದಿದ್ವಿ. ಮಾಡ್ಕೊಂಬಂದ್ರು ಅವ ಅಯ್ಯ ಕೊಡ್ತೀವಿ.